ಸರ್ ಈಗ ಉಮೇಶ್ ಸರ್ ಅದನ್ನೆಲ್ಲಾನು ಸಹ ಈ ಬೇಲ್ ಆರ್ಡರ್ಗಳಲ್ಲಿ ಸಾಮಾನ್ಯವಾಗಿ ಪ್ರಸ್ತಾಪಗಳು ಬರ್ತವೆ. ಅದು ಓಕೆ. ಈಗ ನಾಗೇಶ್ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ, ಅಲ್ಲ ಸ್ವಾಮಿ 11ನೇ ತಾರೀಕು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಸರಿ, ಇವರು ವ್ಯಕ್ತಿ ಎಷ್ಟು ಹೊತ್ತಿಗೆ ಪ್ರಾಣ ಬಿಟ್ಟ, ಅವನ ಪ್ರಾಣ ಪಕ್ಷಿ ಎಷ್ಟು ಹೊತ್ತಿಗೆ ಹಾರಿಹೋಯಿತು, ಈ ವಿಚಾರ ಹೇಳೋಕ್ಕೆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನ ಕೊಡಲಿಕ್ಕೆ ತಿಂಗಳು ಬೇಕಿತ್ತ ಇವ್ರಿಗೆ? ಅಂದರೆ ಚೆನ್ನಾಗಿ ಕೂತ್ಕೊಂಡು ಕಥೆ ಬರೆದಿದ್ದಾರೆ ಎನ್ನುವ ಅರ್ಥದಲ್ಲಿ ಅವರ ಒಂದು ವಾದ ಇದೆ ಸರ್. ಅವರು ಕಕ್ಷಿದಾರ ಪರ ವಾದವನ್ನು ಮಾಡ್ತಾರೆ. ಒಂದು ತಿಂಗಳು ಬೇಕಾಗುತ್ತಾ ಅಂತ ನಮ್ಮ ಜನರಲ್ ಕ್ವಶನ್ ಸರ್, ಒಂದು ವೇಳೆ ಬರೆದಿದ್ರೆ. ಇಲ್ಲ, ಪೋಸ್ಟ್ ಮಾರ್ಟಮ್ ಖಂಡಿತವಾಗ್ಲೂ ತಿಂಗಳು ತಗೊಳ್ಳಲ್ರು, 24 ಅವರ್ಸ್ ತಗೊಳ್ಳಲ್ರು. ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥದ್ದೇ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ಗಂಟೆಯಿಂದ 4 ಗಂಟೆ, ಮಿನಿಮಮ್ 3 ಅವರ್ಸ್ ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡೋದಕ್ಕೆ ಬೇಕೇ ಬೇಕಾಗ್ತದೆ. ಅಕಸ್ಮಾತ್ ಎಕ್ಸ್ಟ್ರಾ ಇನ್ನೊಂದು ಅವರ್ ಇರುತ್ತೆ. 11 ಗಂಟೆಗೆ ಪ್ರಾರಂಭ ಮಾಡ್ತು ಅಂತಂದ್ರೆ 2 ಗಂಟೆ ಕ್ಲೋಸ್ ಮಾಡ್ಬಿಡ್ತೀವಿ ಅದನ್ನ. ಡಾಕ್ಟರ್ನು ಅಷ್ಟೇನೆ 3 ಅವರ್ಸ್ ಅಲ್ಲಿ ಪೋಸ್ಟ್ ಮಾರ್ಟಮ್ ನ ಇದ್ ಮಾಡ್ತಾರೆ. ಅವಾಗ್ಲೇನೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ಲಾ ತರವಾದಂತ ಅದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಯಾರು ಮಾಡ್ಬಿಡ್ಬೇಕು. ಆ ಟೈಮಲ್ಲಿ ಅದಾದ್ಮೇಲೆ ನೀವು ಅವತ್ತು ಸಾಯಂಕಾಲಕ್ಕೆ ಪೋಸ್ಟ್ ಮಾರ್ಟಮ್ ಪೊಲೀಸರಿಗೆ ಸಿಗ್ತಾ ಕೊಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಕೊಟ್ಟು, ಮತ್ತೆ ಅಲ್ಲಿ ಏನೇನ್ ಸೀಸ್ ಮಾಡಿರ್ತಾರಲ್ಲ ವಿಸ್ರಾಗಳು, ಏನೇನು ಟೆಸ್ಟ್ FSL ಬೇಕು ಅಂತ ನಾವು ಕೇಳಿರ್ತೀವಿ, ಇಂಥದ್ನೆಲ್ಲ ಕಳಿಸ್ಕೊಡಿ ಅಂತ ಹೇಳಿ ಅಂತವನ್ನೆಲ್ಲ ಡಾಕ್ಟರ್ ಪ್ರಿಸರ್ವ್ ಮಾಡಿ ನಮ್ಗೆ ಸೀಲ್ಡ್ ಮಾಡಿ ಅದನ್ನ ನಮ್ಗೆ ಕೊಡ್ತಾರೆ. ಅದನ್ನ ಸಮೇತನೇ ನಾವು ನಮ್ಮನ್ನ ಯಾರು ಡೆಪ್ಯೂಟ್ ಮಾಡಿರ್ತೀವೋ ಅವ್ರು ತಗೊಂಡ್ ಬಂದು ನಮ್ಮ ಮುಂದೆ ಹಾಜರ್ ಮಾಡ್ತಾರೆ. ಆ ಸಂಬಂಧಪಟ್ಟಂತ ವಿಸ್ರಾಗಳು ಮತ್ತೆ ಬೇರೆ ಬೇರೆ ಎಕ್ಸಾಮಿನೇಷನ್ FSL ವರದಿಗಳು FSL ಗೆ ಬೇಕಾಗಿರ್ತಕ್ಕಂಥ ವಿಸ್ರಾಗಳನ್ನೆಲ್ಲ ತಂದು ಕೊಟ್ಟಾಗ ನಾವು ಅದನ್ನ ವಿ ಸಬ್ಜೆಕ್ಟ್ ಟು ದಿ ಪ್ರಾಪರ್ಟಿ ಫಾರ್ಮ್ ಅಲ್ಲಿ ಸಬ್ಜೆಕ್ಟ್ ಮಾಡ್ಕೊಳ್ತೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯಕ್ಕೂ ಸಹ ಈ ತರ ನಮ್ಗೆ PF ಆಗ್ತೀವಿ, ಈ ತರ ನಾವು ರಿಸೀವ್ ಮಾಡ್ಕೊಂಡಿದೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ. ಎವ್ರಿಥಿಂಗ್ ಆನ್ ದಿ ರೆಕಾರ್ಡ್, ಯಾವ್ದನ್ನು ರೆಕಾರ್ಡ್ ಇಲ್ದೆ ನಾವು ಮಾಡೋಕ್ ಸಾಧ್ಯನೇ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ 1 ತಿಂಗಳು ಬಿಟ್ಕೊಂಡು ಹಂಗೆಲ್ಲ ಬಂದಿರುವುದಿಲ್ಲ ಯಾವ ಕಾರಣಕ್ಕೂ. ಪೋಸ್ಟ್ ಮಾರ್ಟಮ್ ನಡಿದೆ 3 ಗಂಟೆ, 3 ಗಂಟೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಬಾಡಿ ಬಂತು. ಈ ಗಾಡಿ ಪೋಸ್ಟ್ ಮಾರ್ಟಮ್ ಪ್ರಾರಂಭ ಇನ್ಕ್ವೆಸ್ಟ್ ನಾವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಬರೋದು ಅಂತ ನಮ್ಮ ದಾಖಲಾತಿ ಇರುತ್ತೆ, CD ಇರುತ್ತೆ. ಇನ್ಕ್ವೆಸ್ಟ್ ಮಾಡಾದ್ಮೇಲೆ ತಕ್ಷಣನೇ ಬಾಡಿನ ನಾವು ರಿಕ್ವೆಸ್ಟ್ ವೈದ್ಯಾಧಿಕಾರಿ ಅವರಿಗೆ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಕೊಡೋದಕ್ಕೆ, ಶವ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವಾಗ ಅವರು ಪ್ರಾರಂಭ ಮಾಡಿದ್ರು ಶವ ಪರೀಕ್ಷೆ ಮಾಡೋದಕ್ಕೆ ಅಂತ. ಅವರು ಡೇ ಟು ಟೈಮ್ ಹಾಕ್ತಾರೆ, ಎಷ್ಟು ಗಂಟೆಯಿಂದ ಪ್ರಾರಂಭ ಮಾಡಿದ್ರು, ಎಷ್ಟು ಗಂಟೆ ಮುಗಿಸು ಅಂತ ಹೇಳಿ ಅಂತ. ಅಂಡ್ ಆಲ್ಸೋ ಅವರು ವಿಡಿಯೋಗ್ರಾಫ್ ಫೋಟೋಗ್ರಾಫ್ಸ್ ಎಲ್ಲ ಬೇಕಾಗಿರುವಷ್ಟೆಲ್ಲ ಮಾಡ್ಕೊಂಡಿರ್ತಾರೆ. ಹಂಗೆ ಬೇಕಾಬಿಟ್ಟಿ ಎಲ್ಲ ಮಾಡೋಕ್ಕಾಗೋದಿಲ್ಲ. ಇವತ್ ಮಾಡ್ಬಿಟ್ಟು 1 ತಿಂಗಳು ಒಳಗಡೆ ನಾವು ಆತರ ಬರೀದೆ ಪೋಸ್ಟ್ ಮಾರ್ಟಮ್ ನ ಎಂದು ಇಟ್ಕೊಳ್ಳೋಕ್ ಸಾಧ್ಯನೂ ಆಗಲ್ಲ. ಯಾಕೆಂದ್ರೆ ನಾಳೆ ಅವೆಲ್ಲ ಕ್ವಶನಬಲ್ ಡಾಕ್ಯುಮೆಂಟ್ಸ್ ಅಲ್ವಾ ಜುಡಿಷಿಯರಿ ಮುಂದೆ. ಆ ಕಾರಣಕ್ಕೆ ಹಂಗೆ ಆಗಿರೋಕ್ ಸಾಧ್ಯ ಇಲ್ಲ. ಸೊ ಇನ್ನೊಂದು ವಿಚಾರ ನಾವು ಗಮನಿಸಿದ್ರೆ ಇಲ್ಲಿ ಈ ಸಾಕ್ಷ್ಯನಾಶ ಅಂದರೆ, ಈಗ ಡೆಡ್ ಬಾಡಿ, ಈಗ ಪಟ್ಟಣಗೆರೆ ಶೆಡ್ ಅಲ್ಲಿ ಆ ವ್ಯಕ್ತಿ ಸತ್ತೋಗಿದ್ದಾನೆ, ಆ ವ್ಯಕ್ತಿ ಮೃತದೇಹ ಫಸ್ಟ್ ಅಲ್ಲೇ ಇರಬೇಕು, ಅಲ್ಲೇ ಸತ್ತೋಗಿದ್ದಾಗ ಅವನು ಅದನ್ನು ತೊಗೊಂಡೋಗಿ ಇನ್ನೆಲ್ಲೋ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ಲಿಮಿಟ್ನಲ್ಲಿ ತೊಗೊಂಡೋಗಿ ಅದು ಬಾಡಿ ಪತ್ತೆ ಆಗುತ್ತೆ ಅಂದರೆ ಇದು ಸಾಕ್ಷ್ಯನಾಶವೇ ಆಗಲ್ಲ, ಇದು ಎವಿಡೆನ್ಸ್ನ ಡೆಸ್ಟ್ರಾಯ್ ಮಾಡ್ದಂಗೆ ಆಗಲ್ಲ. ಇದು ಬಾಡಿನ ಹೂತು ಬಿಡಬೇಕು, ಇಲ್ಲದೆ ಸುಟ್ಟು ಹಾಕ್ಬಿಡ್ಬೇಕು, ಅದು ಮಾತ್ರ ಸಾಕ್ಷ್ಯನಾಶ ಅಂತೇಳಿ ನಾಗೇಶ್ ಅವರ ವಾದ. ಇದು ಹೇಗೆ ಸರ್ ಇದು? ಇಲ್ಲ ನೋಡಿ, ಸಾಕ್ಷ್ಯನಾಶ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತಾನೆ ಆ ಜಾಗದಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗ್ತಕ್ಕಂಥದ್ದು. ಈಗ ಹಲವಾರು ಕೇಸಸ್ಗಳಲ್ಲಿ ನಾವು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ತಗೊಂಡೋಗ್ಬಿಟ್ಟು ಕಾಡಕ್ ತಗೊಂಡೋಗಿರ್ತಾರೆ, ಅಲ್ಲಿ ಬೆಂಕಿ ಹಾಕೋಕ್ ಪ್ರಯತ್ನ ಪಡ್ತಾರೆ, ಅಲ್ಲಿ ಆಗಲ್ಲ, ಯಾರೋ ಜನ ಬಂದ್ಬಿಡ್ತಾರೆ, ಬಾಡಿ ಅಲ್ಲಿ ಬಿಸಾಕಿರ್ತಾರೆ. ಅಂದ್ರೆ ಅವನ ಇಂಟೆನ್ಷನ್ ಏನು? ಇಲ್ಲಿಂದ ತಗೊಂಡು ಹೋದ್ಮೇಲೆ ಬಾಡಿನ ವಾಟ್ ಈಸ್ ಇಸ್ ಇಂಟೆನ್ಷನ್? ಅವ್ನ್ ನಾಶ ಮಾಡ್ಬೇಕು ಅನ್ನುವಂತ ಇಂಟೆನ್ಷನ್ ತಾನೇ ಅವನ ಹತ್ರ ಇದ್ದು. ನಾಶ ಮಾಡ್ಬಿಟ್ಟಾದ್ಮೇಲೆ ನಾಶ ಅಲ್ವಲ್ಲ, ನಾಶ ಮಾಡುವಂತ ಇಂಟೆನ್ಷನ್ ಅವ್ನಿಗೆ ಇದ್ದಾದ್ಮೇಲೆ ಅಲ್ಲಿ ತಗೊಂಡೋಗಿ ಬಿಸಾಕ್ಬೇಕು. ಹಾಗಾದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ, ಅವನು ಕೊಲೆಯಾದಂತ ಸ್ಥಳದಲ್ಲೇ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ. ಅವನು ತಗೊಂಡೋಗಿ ಮೋರಿ ಪಕ್ಕ ಯಾಕೆ ಹಾಕ್ದ? ಬೇರೆ ಇನ್ನೆಲ್ಲೋ ಹಾಕಿದ್ರೆ ಪರವಾಗಿಲ್ಲ, ಆಯ್ತು ಒಪ್ಕೋಣ. ಅದು ಮೋರಿಯಿಂದ ಒಳಗ್ ತಳ್ಬಿಟ್ರೆ ನೀರ್ ಕೊಚ್ಕೊಂಡು ಹೊಟ್ಟೋಗ್ತದೆ, ಕೊಚ್ಕೊಬಿಟ್ಟಾದ್ಮೇಲೆ ಮುಖ ಗೀಕ ಎಲ್ಲ ಕೊಳ್ತೋಗುತ್ತೆ, ಗೊತ್ತಾಗಲ್ಲ ಅಂತ ಅನ್ನುವಂಥದ್ದು. ಮೋರಿ ಪಕ್ಕನೇ ಇದೆ ಬಾಡಿ. ಅದರಿಂದ ಪ್ರಿಸಂಪ್ಷನ್ಸ್ ನ ಹೆಂಗ್ ಬೇಕಾದ್ರೂ ಡ್ರಾ ಮಾಡ್ಬೋದು ನಾವು ಏನೇ ಮಾತಾಡ್ಬೇಕಂತ ಸಮಯದಲ್ಲಿ. ಆದ್ರೆ ಒಂದು ಅವರು ಅದನ್ನ ತಗೊಂಡೋಗ್ಬಿಟ್ಟು ಎತ್ತಾಕೊಂಡೋಗಿ, ಅದು ಅನ್ಕನೆಕ್ಟೆಡ್ ಅವರು ಅಲ್ಲಿದ್ದವರಲ್ಲ, ಅವರು ಬೇರೆಯವ್ರು ಬರ್ತಾರೆ, ಅದು ದುಡ್ಡು ಕಾಂಟ್ರಾಕ್ಟ್ ನಡೀತದೆ, ಅದ್ರ ಪಕ್ಕ ದುಡ್ಡು ಕೊಡ್ತಾರೆ, ತಗೊಂಡೋಗ್ತಾರೆ, ಅವ್ರಿಗೆ ಗೊತ್ತಾಗ್ತದೆ, ಅದು ಸಾಕ್ಷ್ಯನಾಶ. ಅದು ಇನ್ನೇನಂತೆ, ಅದು ಪ್ಯೂರಿ ಅವ್ರಿಗೆ ಗೊತ್ತಾಗ್ತದಲ್ಲ, ಆಯ್ತು ಬಿಡಿ ನಾವು ಇದನ್ನ ನೋಡ್ಕೋತೀವಿ, ನಾವು ಅದನ್ನ ತಗೊಂಡೋಗ್ಬಿಟ್ಟು ಎಲ್ಲಾರು ಬಿಸಾಕೋದು ಸುಟ್ಟಾಕೋದು ಮಾಡ್ತೀವಿ ಅಂತ ಅವ್ರು ಒಪ್ಕೊಂಡಿರ್ತಾರಲ್ಲ, ಅದನ್ನ ಎಸ್ಟಾಬ್ಲಿಷ್ ಮಾಡಿರ್ತೀವಲ್ಲ ನಾವು ಸಾಕ್ಷಿನಾಶ ಅಂತ. ಅದು ಇಲ್ಲ, ಅದು ಬಾಡಿ ಅಲ್ಲೇ ಇರ್ಬೇಕಾಗಿದ್ರೇನು, ತಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಸೌಂದರ್ಗ ಫಾರೆಸ್ಟ್ ಎಲ್ಲ ಆಗಿದ್ದಾರೆ, ಅದು ಸಾಕ್ಷ್ಯನಾಶ ಅಲ್ಲ, ಬಾಡಿ ಅಲ್ಲಿ ಸಿಕ್ಕಿದೆ ಅಂತ ಅನ್ನುವಂಥದ್ದಲ್ಲ. ಬಾಡಿ ಎಲ್ಲಿ ಮರ್ಡರ್ ಆಯ್ತು ಅಂತ ಆದ್ಮೇಲೆ ಮರ್ಡರ್ ತಗೊಂಡು ಡಿಸ್ಪೋಸ್ ಮಾಡಕ್ ಹೋಗಿದ್ದಾರೆ ಇವರು ಅನ್ನೋದೇ ಸಾಕ್ಷ್ಯನಾಶ. ಓಕೆ
ಸರ್ ಇನ್ನೊಂದು ವಿಚಾರ, ರಿಕವರಿ ಮೊದಲ ಆರೋಪಿಯ ಹೇಳಿಕೆ ಮೊದಲ ಅಂತ. ಸರ್ ಇವರು ಒಂದು ಆರೋಪಿನ ಹಿಡ್ಕೊಂಡು ಬಂದಿದ್ದಾರೆ, ಹಿಡ್ಕೊಂಡು ಬಂದುಬಿಟ್ಟು ಇವರು ಮೊದಲೆಲ್ಲ ಅವ್ರ ಹತ್ರ ಏನೇನೋ ಕಥೆಗಳು ಕೇಳಿದ್ದಾರೆ, ಆಮೇಲೆ ಹೋಗಿ ಪಟ್ಟಣಗೆರೆ ಶೆಡ್ಡಲ್ಲಿ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಹೇಳಿದ ಕಥೆಗೆ ಅನುಗುಣವಾಗಿ ಅಂತ ನಾಗೇಶ್ ಅವರ ವಾದ. ಇದು ಹೇಗೆ? ಮೊದಲೇ ರಿಕವರಿ ಮಾಡಬೇಕಾಗಿತ್ತಲ್ಲ, ಅಷ್ಟು ದಿನ ಯಾಕೆ ವಿಳಂಬ ಮಾಡಿದ್ರು ಇವರು, ಯಾಕೆ ವೆಯ್ಟ್ ಮಾಡಿದ್ರು? ಇವರಿಗೆ ಕಥೆ ಬೇಕಿತ್ತು ಅಂತ ಅದರ ಅರ್ಥನಾ? ಇಲ್ಲ, ಸ್ಟೋರಿ ಕೇಳಿದ್ರೆ ತಾನೇ ಏನ್ ನಡೀತು ಅಂತ ತಗೊಂಡು ಸ್ಟೋರಿನೇ ಕೇಳಿಲ್ಲ ಅಂದ್ರೆ ನಿಮ್ಗೆ ನಿಮ್ ಕತೆ ಹೆಂಗ್ ನೋಡ್ದಾಕ್ಷಣ ಗೊತ್ತಾಗಲ್ವಲ್ಲ, ಹೇಳ್ಬೇಕಲ್ಲ, ಕ್ರೊನಾಲಜಿಕಲಿ ರಿಪೋರ್ಟ್ ಆಗ್ಬೇಕಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಎ ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲ. ನಾವ್ ಈಗ ಮಾಡಿದ್ವಿ, ಈ ಕಾರಣಕ್ಕೋಸ್ಕರ ನಾವು ಮಾಡಿದ್ವಿ ಅಂತ ಅನ್ನುವಂಥದ್ದನ್ನ ನಾವ್ ಹೇಳ್ದಾಗ್ಲೇ ತಾನೇನೆ. ಅದೇನೆ ಪೆಟ್ರೋಲ್ ಅಲ್ವಾ ನಮ್ಗೆ ಎಂಜಿನ್ಗೆ, ಇಲ್ಲಾಂದ್ರೆ ಅದೇ ಇಲ್ಲಾಂದ್ರೆ ಹೆಂಗ್ ನೀವು ಕೇಸ್ ಮಾಡೋಕ್ ಸಾಧ್ಯ ಆಗ್ತದೆ? ಕರೆಕ್ಟ್. ಇನ್ನೊಂದ್ ಕಡೆ ವಾಲಂಟರಿ ಸ್ಟೇಟ್ಮೆಂಟ್ ಏನು, ವಾಲಂಟರಿ ಸ್ಟೇಟ್ಮೆಂಟ್ 1000 ಹೇಳ್ಬೋದು ಅವನು, ಬಟ್ ರಿಕವರಿ ಪಾರ್ಟ್ ಅಷ್ಟೇನೆ ತಾನೇ ನ್ಯಾಯಾಲಯಗಳಲ್ಲಿ ಇದು ಮಾಡ್ಕೊಳ್ಳೋದು. ಅವನು ಹಳೆಯ ಕತೆ ಏನಾರು ಹೇಳ್ಬೋದು. ನಾಗೇಶ್ ಸರ್ ವಾದ ಹಾಗಲ್ಲ. ಈಗ ಬಟ್ ನಮಗ್ ಬೇಕಾಗಿರುವುದೇನು, ಅವನನ್ನ ಇಂಥ ಕಡೆ ಸಾಯಿಸಿದ್ದಾರೆ,